ಪ್ರಕೃತಿ ಒಂದು ವಿಸ್ಮಯಗಳ ಸಂತೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಸ್ಮಯಗಳೇ ಕಾಣಸಿಗುತ್ತದೆ. ಆದರೆ ನಾವು ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಷ್ಟೇ. ಮನುಷ್ಯನ ಜಗತ್ತಿನಲ್ಲೂ ಅದೆಷ್ಟೋ ವಿಸ್ಮಯಕಾರಿ ಜನರು ವಾಸ ಮಾಡುತ್ತಿದ್ದಾರೆ. ನಾವು ಎಲ್ಲರೂ ಒಂದೇ ಎಂದು ಭಾವಿಸುತ್ತೇವೆ, ಆದರೆ ಅವರಲ್ಲೂ ಒಂದಿಷ್ಟು ವಿಸ್ಮಯಗಳು ಅಡಗಿರುತ್ತವೆ ಎಂದರೆ ಆಶ್ಚರ್ಯವಾಗಬಹುದು. ಹೌದು ಸ್ನೇಹಿತರೆ, ಕೆಲ ಜನರಿಗೆ ತಮ್ಮ ದೇಹದ ಅಂಗಗಳೇ ಕೆಲವೊಮ್ಮೆ ದೊಡ್ಡ ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆ ಇರುತ್ತದೆ. ಆದರೆ ಕೆಲವರು ಇದನ್ನೇ ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವುದೂ ಇದೆ. ಇಂದು ನಾವಿಲ್ಲಿ ಜಗತ್ತಿನಲ್ಲೇ ತಮ್ಮ ದೇಹದ ಭಾಗಗಳೇ ಅತಿ ದೊಡ್ಡದಾಗಿರುವ ಜನರನ್ನ ಪರಿಚಯ ಮಾಡಿಕೊಡ್ತೇವೆ. ಹಾಗಾಗಿ ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ಈಕೆ ಹೆಸರು ಅನಿಕಾ ಎರ್ಮಲೇರ್. ಮೂಲತಃ ಜರ್ಮನ್ ದೇಶದವಳು. ಈಕೆಯ ವಿಶೇಷತೆ ಏನು ಎಂದರೆ ಜಗತ್ತಿನಲ್ಲೇ ಅತಿ ಉದ್ದದ ನಾಲಿಗೆಯನ್ನ ಈಕೆ ಹೊಂದಿದ್ದಾಳೆ. ಆಶ್ಚರ್ಯವಾದರೂ ಸತ್ಯ. ಈಕೆಯ ನಾಲಿಗೆಯ ಉದ್ದ ಬರೋಬ್ಬರಿ 2.7 ಇಂಚು. ಇದೇ ಕಾರಣಕ್ಕೆ ಈಕೆ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿದ್ದಾಳೆ. ಇವಳು 19 ವರ್ಷದ ಹುಡುಗಿ. ಒಮ್ಮೆ ಈಕೆಯ ಸ್ನೇಹಿತರ ಜೊತೆ ಐಸ್ ಕ್ರೀಮ್ ತಿನ್ನಲೆಂದು ಹೋದಾಗ ಆಕೆಗೆ ಅಷ್ಟು ದೊಡ್ಡ ನಾಲಿಗೆ ಇದೆ ಎಂಬುದು ತಿಳಿಯುತ್ತದೆ. ಲೀ ರೆಡ್ಮೋಂಟ್ ಈಕೆಯ ಕೈಯ ಉಗುರುಗಳನ್ನ ನೋಡಿದರೆ ಯಾರಿಗೂ ಆಶ್ಚರ್ಯವಾಗದೆ ಇರಲು ಸಾಧ್ಯವಿಲ್ಲ. ಏಕೆಂದರೆ ಆಕೆಯ ಕೈ ಬೆರಳು ಉದ್ದವಾಗಿ ಬೆಳೆಸಿಕೊಂಡಿರುವ ಕಾರಣದಿಂದಲೇ ಜಗತ್ತಿನಲ್ಲೇ ಹೆಚ್ಚು ಪ್ರಖ್ಯಾತಿ ಪಡೆದುಕೊಂಡಿದ್ದಾಳೆ. ಈಕೆ ಮೂಲತಃ ಅಮೆರಿಕ ದೇಶದವಳು. 1979ರಿಂದ ಇಂದಿನವರೆಗೂ ಆಕೆ ತನ್ನ ಕೈ ಬೆರಳುಗಳ ಉಗುರನ್ನ ತುಂಡರಿಸಿಲ್ಲ. ಅಂದಿನಿಂದ ಇಂದಿನವರೆಗೂ ಆಕೆ ತನ್ನ ಉಗುರುಗಳನ್ನ 28 ಅಡಿ 4.8 ಇಂಚಿನಷ್ಟು ಉದ್ದ ಬೆಳೆಸಿದ್ದಾಳೆ. ಇದೇ ಕಾರಣಕ್ಕಾಗಿ ಆಕೆ ವಿಶ್ವ ಗಿನ್ನಿಸ್ ದಾಖಲೆಯಲ್ಲಿ ತನ್ನ ಹೆಸರನ್ನ ಬರೆಸಿಕೊಂಡಿದ್ದಾಳೆ. ಆದರೆ ಈಕೆ 2009ರಲ್ಲಿ ಸಂಭವಿಸಿದ ಕಾರು ಅಪಘಾತದಲ್ಲಿ ತನ್ನ ಉದ್ದನೆಯ ಉಗುರುಗಳನ್ನ ಕಳೆದುಕೊಳ್ಳಬೇಕಾಯಿತು. ರಾಧಾಕಾಂತ್ ಬೈಜ್ಪೈ ಇವರ ವಿಚಾರ ಕೇಳಿದ್ರೆ ನಿಜಕ್ಕೂ ನೀವು ಬಿದ್ದು ಬಿದ್ದು ನಗುತ್ತೀರಿ. ಏಕೆಂದರೆ ಇವರಿಗೆ ಜಗತ್ತಿನಲ್ಲೇ ಅತಿ ಉದ್ದವಾದ ಕಿವಿ ಕೂದಲನ್ನ ಹೊಂದಿದ್ದಾರೆ. ಇವರು ಭಾರತದವರೇ ಆಗಿದ್ದು ಇವರ ತಮ್ಮನಿಗೂ ಕೂಡ ಉದ್ದನೆಯ ಕಿವಿ ಕೂದಲು ಹೊಂದಿದ್ರು. 2003ರಲ್ಲಿ ಹೆಚ್ಚು ಉದ್ದನೆಯ ಕಿವಿ ಕೂದಲು ಹೊಂದಿದ್ದಾರೆ ಎನ್ನುವ ಕಾರಣಕ್ಕೆ ಇವರನ್ನ ಗಿನ್ನಿಸ್ ಸಂಸ್ಥೆ ಹುಡುಕಿಕೊಂಡು ಬಂದಿತ್ತು. ಇವರ ಕಿವಿಯ ಕೂದಲಿನ ಉದ್ದ ಬರೋಬ್ಬರಿ 13.2 ಸೆಂಟಿಮೀಟರ್ ಉದ್ದವಾಗಿದೆ. ಇವರು ಸಾಕಷ್ಟು ವರ್ಷಗಳ ಕಾಲ ಕಿವಿ ಕೂದಲನ್ನ ಕತ್ತರಿಸದೆ ಬೆಳೆಸಿಕೊಂಡು ಬಂದಿದ್ದಾರೆ. ಇದರ ಪರಿಣಾಮವಾಗಿ ಪ್ರಸ್ತುತ ಇವರಿಗೆ 28 ಸೆಂಟಿಮೀಟರ್ ಉದ್ದದ ಕಿವಿ ಕೂದಲನ್ನ ಹೊಂದಿದ್ದಾರೆ. ಇದೇ ಕಾರಣಕ್ಕಾಗಿ ಮತ್ತೊಮ್ಮೆ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ತಮ್ಮ ಹೆಸರನ್ನು ಬರೆಯಲು ಮುಂದಾಗಿದ್ದಾರೆ. ತೈವಾನ್ ದೇಶದ ಈ ಇಬ್ಬರು ಅವಳಿ ಮಕ್ಕಳ ಕಾಲಿನ ಬೆರಳನ್ನ ನೋಡಿದರೆ ಯಾರಿಗೂ ಅಚ್ಚರಿ ಆಗದೆ ಇರುವುದಿಲ್ಲ. ಈಕೆಗೆ ಚಿಕ್ಕ ವಯಸ್ಸಿನಿಂದಲೂ ಕಾಲಿನ ಬೆರಳುಗಳು ಬಹಳ ಉದ್ದವೇ ಇರುತ್ತಿತ್ತು. ಅದೇ ಕಾರಣಕ್ಕಾಗಿ ಆಕೆಯ ಸ್ನೇಹಿತರು ನೀನು ಪ್ರಾಣಿಗಳ ಕಾಲ ಬೆರಳನ್ನ ಅಂಟಿಕೊಂಡಿರುವುದಾಗಿ ಯಾವಾಗಲೂ ರೇಗಿಸುತ್ತಿದ್ದರು ಎಂದು ತಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ಹಾಕುತ್ತಾರೆ. ಈ ಅವಳಿಗಳ ಕಾಲಿನ ಬೆರಳಿನ ಉದ್ದ 8 ಸೆಂಟಿಮೀಟರ್ ಉದ್ದ. ಇಷ್ಟು ಉದ್ದದ ಕಾಲಿನ ಬೆರಳು ಹೊಂದಿರುವುದರಿಂದಲೇ ಈಕೆ ಸಾಮಾನ್ಯ ಜನರಿಗಿಂತ ಹೆಚ್ಚಿನ ದೇಹದ ಸಮತೋಲನವನ್ನ ಹೊಂದಿದ್ದಾರೆ. ಸೆಟ್ಲಾನ ಕಾಲಿನ ಉದ್ದವೇ 4 ಅಡಿಯಷ್ಟಾಗಿದ್ದು ಈಕೆ ರಷ್ಯಾ ದೇಶದವಳಾಗಿದ್ದು ಗಿನ್ನಿಸ್ ದಾಖಲೆ ಪುಸ್ತಕದ ಪ್ರಕಾರ ಈಕೆ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಉದ್ದದ ಮಹಿಳೆ ಎಂಬ ಖ್ಯಾತಿಯನ್ನ ಪಡೆದುಕೊಂಡಿದ್ದಾಳೆ. ಈಕೆ ಒಟ್ಟು 6 ಅಡಿ 8 ಇಂಚು ಉದ್ದ ಇದ್ದಾಳೆ. ಅಲ್ಲದೆ ಕಾಲಿನ ಉದ್ದವು ಹೆಚ್ಚಾಗಿರುವುದರಿಂದ ಈಕೆಗೆ ಸೂಕ್ತವಾದ ಚಪ್ಪಲಿಗಳನ್ನ ತೆಗೆದುಕೊಳ್ಳಲು ಬಹಳ ಕಷ್ಟದ ಕೆಲಸ ಆಗುತ್ತದೆ. ಚಪ್ಪಲಿ ಅಥವಾ ಶೂ ಖರೀದಿಸಬೇಕೆಂದರೆ ಮೊದಲೇ ಆರ್ಡರ್ ಮಾಡಿಕೊಳ್ಳಬೇಕು. ಈಕೆ 1998ರಿಂದ 1995ರವರೆಗೆ ಅಮೆರಿಕಾದಲ್ಲಿ ಬಾಸ್ಕೆಟ್ ಬಾಲ್ ಆಡುತ್ತಿದ್ದರಂತೆ. ಅಲ್ಲದೆ ಈಕೆ 2008ರಲ್ಲಿ ಲಂಡನ್ನಲ್ಲಿ ಜಗತ್ತಿನ ಅತಿ ಚಿಕ್ಕದಾದ ಹುಡುಗನನ್ನ ಭೇಟಿ ಮಾಡಿ ಆತನ ಜೊತೆ ಫೋಟೋ ತೆಗೆಸಿಕೊಳ್ಳುವ ಮೂಲಕ ಗಿನ್ನಿಸ್ ದಾಖಲೆ ಪುಸ್ತಕಕ್ಕೆ ಸೇರಲು ಪ್ರಚಾರ ಮಾಡುತ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಗಡ್ಡ ಬೆಳೆಯುತ್ತದೆ ಎಂದರೆ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾರೆ. ಅದೇನು ವಿಚಿತ್ರ ಎಂದು ಉದ್ಗಾರ ಮಾಡುವವರೇ ಹೆಚ್ಚು. ಅಂತವರಲ್ಲಿ ಈಕೆ ವಿವಿಯಾನ್ ವಿಲ್ಲರ್ ಜಗತ್ತಿನಲ್ಲೇ ಅತಿ ಉದ್ದದ ಗಡ್ಡ ಬೆಳೆಸಿಕೊಂಡ ಮಹಿಳೆ ಎಂಬ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಈಕೆಯ ಗಡ್ಡದ ಉದ್ದ 11 ಇಂಚು. ಈಕೆ ಇಲಿನಾಯ್ ಪ್ರಾಂತ್ಯದವಳಾಗಿದ್ದು ಈಕೆಯ ತಂದೆ
7ನೇ ವಯಸ್ಸಿನಿಂದಲೇ ಆಕೆಯ ಗಡ್ಡ ಶೇವ್ ಮಾಡಲು ಮುಂದಾಗುತ್ತಾರೆ. ಆದರೆ 1993ರಿಂದ ಶೇವ್ ಮಾಡಿದ್ದನ್ನೇ ಬಿಟ್ಟು ಗಡ್ಡ ಅದೆಷ್ಟು ಉದ್ದವಾದರೂ ಬೆಳೆಯಲಿ ಎಂದು ಸುಮ್ಮನಾಗುತ್ತಾಳೆ. ಸಾಮಾನ್ಯವಾಗಿ ಯಾರಿಗಾದರೂ ಸುಖ ಸುಮ್ಮನೆ ಮಾತಿನ ಮಧ್ಯ ಬಾಯಿ ಹಾಕಿದರೆ ಮೂಗು ಉದ್ದ ಮಾಡಿಕೊಂಡು ಬಂದು ಬಿಟ್ಟ ಎಂದು ಛೇಡಿಸುವುದುಂಟು. ಹೀಗೆ ಜಗತ್ತಿನಲ್ಲಿ ಅತಿ ಉದ್ದದ ಮೂಗು ಹೊಂದಿರುವ ವ್ಯಕ್ತಿಯೂ ಇದ್ದಾರೆ ಎಂದರೆ ನೀವು ನಂಬಲೇಬೇಕು. ಈತನ ಹೆಸರು ಮೆಹಾಮೆಟ್ ವಜಿಯೂರೇಕ್. ಈತ ಜ್ಯೂರಿ ಜನಾಂಗದ ವ್ಯಕ್ತಿ. ಹುಟ್ಟಿದ್ದು ಟರ್ಕಿ ದೇಶದಲ್ಲಿ. ಈತನ ಮೂಗು 4.5 ಇಂಚು ಇದೆ. 1949ರಲ್ಲಿ ಈತನಿಗೆ ಇಡೀ ಜಗತ್ತಿನಲ್ಲೇ ಅತಿ ಉದ್ದದ ಮೂಗು ಹೊಂದಿದ್ದಾನೆ ಎಂದು ತಿಳಿಯುತ್ತದೆ. ಇದೇ ಕಾರಣಕ್ಕಾಗಿ ಈತನಿಗೆ ಗಿನ್ನೆಸ್ ವಿಶ್ವ ದಾಖಲೆಯ ಪ್ರಶಸ್ತಿಯೂ ಲಭ್ಯವಾಗುತ್ತೆ. ಫ್ರಾಂಕ್ ಅಮೇಸ್ ಅವರು ಅತಿ ಹೆಚ್ಚು ಉದ್ದದ ಐಬ್ರೋ ಹೊಂದಿರುವ ದಾಖಲೆ ಹೊಂದಿದ್ದಾರೆ. ಈತನ ಐಬ್ರೋ ಬರೋಬ್ಬರಿ 2.7 ಇಂಚು ಉದ್ದವಿದೆ. 2003ರಲ್ಲಿ ಈತನು ವಿಶ್ವ ಗಿನ್ನೆಸ್ ದಾಖಲೆಯನ್ನು ಬರೆಯುತ್ತಾನೆ. ಬಹುಶಃ ಈ ಸುದ್ದಿ ನೋಡಿದ ಮೇಲೆ ನಮ್ಮ ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರ್ಗೆ ಹೋಗುವುದು ಕಡಿಮೆ ಮಾಡಬಹುದು ಎನಿಸುತ್ತದೆ. ಐಬ್ರೋ ಸ್ವಲ್ಪ ಎಕ್ಸ್ಟ್ರಾ ಬೆಳೆದರೆ ಸಾಕು. ಪಾರ್ಲರ್ ಹುಡುಕಿಕೊಂಡು ಹೊರಡುವ ನಮ್ಮ ಹುಡುಗಿಯರ ಮಧ್ಯೆ ಈತ ಮಾತ್ರ ವಿಭಿನ್ನವಾಗಿ ಕಾಣಿಸುತ್ತಾನೆ. ಆಶಾ ಮಂಡೇಲಾ ಅವರು ಜಗತ್ತಿನಲ್ಲೇ ಅತಿ ಹೆಚ್ಚು ಉದ್ದದ ಕೂದಲನ್ನು ಹೊಂದಿದ್ದಾರೆ ಎಂಬ ಕಾರಣಕ್ಕೆ ದಾಖಲೆ ಬರೆದಿದ್ದಾರೆ. ಈಕೆ ಅಮೆರಿಕಾದ ಫ್ಲೋರಿಡಾ ನಗರದವಳಾಗಿದ್ದು 80 ವರ್ಷ ವಯಸ್ಸಾಗಿದೆ. ಈಕೆ 78 ಅಡಿ ಉದ್ದದ ತಲೆ ಕೂದಲನ್ನ ಬೆಳೆಸಿದ್ದಾಳೆ. ಈಕೆ ಕೀನ್ಯಾ ಮೂಲದ ವ್ಯಕ್ತಿಯನ್ನ ಮದುವೆಯಾಗಿದ್ದು ಆತನು ಕೂಡ ಉದ್ದನೆಯ ತಲೆ ಕೂದಲನ್ನ ಹೊಂದಿದ್ದಾನೆ. ಮಂಡೇಲಾ ಅವರು ಅಷ್ಟು ಉದ್ದ ತಲೆ ಕೂದಲನ್ನ ಹೊಂದಿದ್ದಾಳೆ ಎಂಬ ಕಾರಣಕ್ಕಾಗಿ ಆಕೆಯ ಗಂಡ ಇಷ್ಟಪಟ್ಟು ಮದುವೆಯಾಗಿದ್ದಾನೆ. ಅಲ್ಲದೆ ಆಕೆ ಬಹಳ ಸುಂದರವಾಗಿ ತನ್ನ ತಲೆ ಕೂದಲನ್ನ ನಿರ್ವಹಣೆ ಮಾಡುತ್ತಿದ್ದಾಳೆ ಎಂದು ಹೇಳಲು ಸಂತೋಷವಾಗುತ್ತದೆ ಎನ್ನುತ್ತಾನೆ. ಲೂಯಿ ಜಗತ್ತಿನಲ್ಲೇ ಅತಿ ಉದ್ದವಾದ ಹಾಗೂ ದಪ್ಪನೆಯ ಕೈ ಬೆರಳು ಹೊಂದಿರುವಾತ. ಈತನ ಎಡಗೈ ಬೆರಳಿನ ಉದ್ದ 10.2 ಇಂಚು. ಮೂಲತಃ ಚೀನಾ ದೇಶದವನಾಗಿದ್ದು ಬಹಳ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿರುವುದು ಸಾಬೀತಾಗಿದೆ. ಅತಿ ಉದ್ದದ ಕೈ ಬೆರಳು ಹೊಂದಿರುವ ಕಾರಣಕ್ಕೆ 2007ರಲ್ಲಿ ಶಾಂಘೈ ಆಸ್ಪತ್ರೆಗೆ ದಾಖಲಾದಾಗ ಸುಮಾರು 20 ಶಸ್ತ್ರಚಿಕಿತ್ಸೆಗಳನ್ನ 7 ಗಂಟೆಗಳ ಕಾಲ ನಿರಂತರವಾಗಿ ಮಾಡಲಾಯಿತು. ಆನಂತರ ವೈದ್ಯರು 11 ಪೌಂಡ್ ತೂಕದ ಕೈ ಬೆರಳುಗಳನ್ನ ಕತ್ತರಿಸಲು ಯಶಸ್ವಿಯಾಗುತ್ತಾರೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡಬೇಕಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಶನ್ ಅನ್ನು ಪಡೆಯಿರಿ.